ರೈತ ಅಂದರೆ ಬರೀ ದುಡಿಯೋದು ಮಾತ್ರನಾ? ವಯಸ್ಸಾದ ಮೇಲೆ ದುಡಿಯೋಕ್ಕೆ ಆಗಲ್ಲ ಅಂದರೆ ಜೀವನ ನಡೆಸೋದು ಹೇಗೆ ಅನ್ನೋ ಚಿಂತೆ ಇನ್ಮೇಲೆ ಬೇಡ. ಈಗ ಸರ್ಕಾರಿ ನೌಕರರಿಗೆ ಪಿಂಚಣಿ ಸಿಗುವಂತೆ ರೈತರಿಗೂ ಕೂಡ ಗ್ಯಾರಂಟಿ ಪಿಂಚಣಿ ಸಿಗಲಿದೆ. ಆದರೆ ನಿಮ್ಮ ಜೇಬಿನಿಂದ ದೊಡ್ಡ ಮೊತ್ತವೇನೆಲ್ಲ, ಟೀ ಕುಡಿಯೋ ಖರ್ಚಿನಟ್ಟು ಉಳಿಸಿದ್ರೂ ಸಾಕು, ಸರ್ಕಾರವೇ ನಿಮಗೆ ನಿಮ್ಮ ಆ ವಯಸ್ಸಿನಲ್ಲಿ ಆಸರೆ ಆಗುತ್ತೆ. ಈ ಯೋಜನೆಯಲ್ಲಿ ವಿಶೇಷ ಏನಪ್ಪ ಅಂದರೆ, ಯೋಜನೆಯನ್ನು ತೆಗೆದುಕೊಂಡಿರುವ ರೈತ ಒಂದು ವೇಳೆ ತೀರ್ಕೊಂಡ್ರೆ ಅವನ ಹೆಂಡತಿ ಅಥವಾ ಅವಳ ಗಂಡನಿಗೆ 50% ಹಣ ಸಿಗುತ್ತೆ. ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ನೀವು ತೆಗೆದುಕೊಂಡ್ರೆ ನಿಮಗೂ ಕೂಡ ವೃದ್ಧಾಪ್ಯದಲ್ಲಿ ಸಹಾಯ ಆಗುತ್ತೆ. ಒಂದು ವೇಳೆ ನಿಮಗೇನಾದರೂ ಆದರೆ ನಿಮ್ಮ ಮನೆಯವರಿಗೂ ಕೂಡ ಸಹಾಯ ಆಗುತ್ತೆ. ಇದು ಯಾವ ಯೋಜನೆ, ಎಷ್ಟು ದುಡ್ಡನ್ನು ಕಟ್ಟಬೇಕಾಗುತ್ತೆ, ಲಾಭ ಏನೇನು, ಅರ್ಹ ವಯಸ್ಸು ಎಷ್ಟು ಏನು ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. PM ಕಿಸಾನ್ ಮಾನ್ ಧನ್ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ ಯೋಜನೆಯ ಮುಖ್ಯ ಉದ್ದೇಶ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸಬೇಕು ಅನ್ನೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ PM ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಲ್ಲಿ ವರ್ಷಕ್ಕೆ 3 ಕಂತಿನಂತೆ 6,000 ದುಡ್ಡು ಸಿಗುತ್ತೆ. ಆದರೆ ಈ ಮಾನ್ಧನ್ ಯೋಜನೆಯಲ್ಲಿ ನಿಮಗೆ 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು 3,000 ಪಿಂಚಣಿ ಸಿಗುತ್ತೆ. ಹೀಗೆ ಸಿಗಬೇಕು ನಿಮಗೆ ಅಂತ ಅಂದರೆ ಯಾವ ಕೆಲಸನ ನೀವು ಮಾಡಬೇಕಾಗುತ್ತೆ, ಎಷ್ಟು ದುಡ್ಡನ್ನ ನೀವು ಕಟ್ಕೋಬೋದು ಅಂತ ಕಂಪ್ಲೀಟಾಗಿ ನೋಡೋಣ. ಯಾರಿಗೆಲ್ಲ ಇಲ್ಲಿ ಅರ್ಜಿ ಹಾಕೋಕೆ ಅವಕಾಶ ಇದೆ ಅಂತ ಅಂದರೆ, ಪ್ರತಿಯೊಬ್ಬ ರೈತರಿಗೂ ಇಲ್ಲಿ ಅವಕಾಶ ಸಿಗೋದಿಲ್ಲ. ಇದಕ್ಕೆ ತಕ್ಕನಾದಂಥ ಕೆಲವೊಂದು ಮಾನದಂಡಗಳು ಇವೆ. ಇಲ್ಲಿ ಜಮೀನು 2 ಹೆಕ್ಟೇರ್ ಅಥವಾ 5 ಎಕರೆಗಿಂತ ಕೃಷಿ ಭೂಮಿ ಕಡಿಮೆ ಹೊಂದಿರಬೇಕಾಗತ್ತೆ. ವಯಸ್ಸು, ಅರ್ಜಿ ಸಲ್ಲಿಸುವಾಗ ರೈತನ ವಯಸ್ಸು 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಅರ್ಹತೆ ಅಂದರೆ ಈಗಾಗಲೇ ಬೇರೆ ಯಾವುದೇ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಇವರು ಫಲಾನುಭವಿಗಳು ಆಗಿರಬಾರ್ದು. ಕೇಂದ್ರ ಸರ್ಕಾರ ಕೊಟ್ಟಿರೋ ಈ ಯೋಜನೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ರೈತರಿಗೆ ವಯಸ್ಸಾದ ನಂತರ ನೋಡ್ಕೊಳ್ಳೋದಕ್ಕೂ ಯಾರೂ ಇರೋದಿಲ್ಲ. ಅಂಥ ಸಮಯದಲ್ಲಿ ಸ್ವಲ್ಪ ತಲೆ ಉಡಿಸಿ ಇಂಥ ಯೋಜನೆಗಳನ್ನು ಪಡೆದುಕೊಂಡ್ರೆ ಅವರ ವೃದ್ಧಾಪ್ಯದಲ್ಲಿ ಅವ್ರು ಯಾರ ಹತ್ರನೂ ಕೈ ಚಾಚುವಂಥ ಸಮಯ ಬರೋದಿಲ್ಲ. ಈ ಯೋಜನೆ ಒಂದು ನಿಮ್ಮ ಮತ್ತು ಸರ್ಕಾರದ ಸಹಭಾಗಿತ್ವವನ್ನು ಉಳಿತಾಯ ಆಗುತ್ತೆ. ನೀವು ಎಷ್ಟು ಹಣವನ್ನು ಕಟ್ತೀರೋ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ. ಎಕ್ಸಾಂಪಲ್ ಥರ ಹೇಳಬೇಕಂದ್ರೆ, ನೀವು 18 ವರ್ಷದವರಾಗಿದ್ದರೆ ತಿಂಗಳಿಗೆ ಕೇವಲ 55 ರೂಪಾಯಿನ ಕಟ್ಟಬೇಕು. ಆಗ ಸರ್ಕಾರ ಕೂಡ 55 ನಿಮಗೆ ಸೇರಿಸುತ್ತೆ. ನೀವು 40 ವರ್ಷದವರಾಗಿದ್ದರೆ ತಿಂಗಳಿಗೆ 200 ರೂಪಾಯಿನ ಕಟ್ಟಬೇಕಾಗುತ್ತೆ. ಹೀಗೆ ನೀವು 60 ವರ್ಷದವರೆಗೆ ಹಣವನ್ನು ಕಟ್ಟಬೇಕು. ಆ ನಂತರ ನಿಮಗೆ ಸಾಯುವವರೆಗೂ ಕೂಡ ತಿಂಗಳಿಗೆ ಕೇಂದ್ರ ಸರ್ಕಾರದಿಂದ 3,000 ಪಿಂಚಣಿ ಹಣ ಸಿಗುತ್ತೆ. ಇಲ್ಲೇನು ನೀವು ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗ್ಬೇಕು ಕಟ್ಟಬೇಕಾ, ಹೀಗೆ ಅಂತ ತೊಂದರೆನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ದೊಡ್ಡ ಪ್ಲ್ಯಾನನ್ನು ಸರ್ಕಾರವೇ ನಿಮಗಾಗಿ ನೀಡಿದೆ. ಅದೇನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಈ ಯೋಜನೆಯ ಹೆಸರು PM ಕಿಸಾನ್ ಮಾನ್ ಧನ್ ಯೋಜನೆ. ಲಾಭ ಇದರಲ್ಲಿ ಏನು ಅಂದರೆ, ಮಾಸಿಕವಾಗಿ 3,000 ಪಿಂಚಣಿ ಸಿಗುತ್ತೆ 60 ವರ್ಷದ ನಂತರ. ಅರ್ಹ ವಯಸ್ಸು 18ರಿಂದ 40 ವರ್ಷದ ಒಳಗಿರಬೇಕಾಗುತ್ತೆ. ಪ್ರೀಮಿಯಂ ಅಂದರೆ 55 ರೂಪಾಯಿದಿಂದ ನೀವು 200 ರೂಪಾಯಿವರೆಗೂ ದುಡ್ಡನ್ನು ಕಟ್ಟಬೇಕು. ಅರ್ಜಿ ಸಲ್ಲಿಕೆ ಕೇಳಿದ್ರೆ ಹತ್ತಿರದ CSC ಸೆಂಟರ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಹೋಗಿ ಭೇಟಿಯನ್ನು ನೀಡಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ಮತ್ತು ದಾಖಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿಯನ್ನು ನೀಡಬೇಕು. ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಈ ದಾಖಲೆಗಳೊಂದಿಗೆ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಬೇಕಾದ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜಮೀನಿನ ಪಹಣಿ ಬೇಕಾಗುತ್ತೆ. ಇನ್ನೊಂದು ಈ ಯೋಜನೆಯ ಪ್ರಮುಖ ಸೂಚನೆಯನ್ನು ಹೇಳ್ತೀನಿ. ಕೇಂದ್ರ ಸರ್ಕಾರದ ಈ ಯೋಜನೆ ನಿರ್ಧಾರ ದೊಡ್ಡ ಮಟ್ಟದ ಸಹಾಯವನ್ನು ರೈತರಿಗೆ ಸಿಗಲಿದೆ. ಒಮ್ಮೆ ಈ ಯೋಜನೆಗೆ ಸೇರಿದ ನಂತರ ಕಾರಣಾಂತರಗಳಿಂದ ರೈತ ಮರಣ ಹೊಂದಿದರೆ ಅವರ ಪತ್ನಿಗೆ ಪಿಂಚಣಿಯ ರೂಪದಲ್ಲಿ 50% ಕುಟುಂಬಕ್ಕೆ ಪಿಂಚಣಿ ದೊರೆಯಲಿದೆ. ನಾನಾಗಲೇ ಒಂದು ಮಾಹಿತಿನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ನಿಮಗೆ ಹೇಳಿದೆ. ಅದೇನು ಅಂದರೆ, PM ಕಿಸಾನ್ ಸಮ್ಮಾನ ನಿಧಿಯಲ್ಲಿ ನೀವು ಫಲಾನುಭವಿಗಳಾಗಿದ್ರಿ ಅಂದರೆ
ವರ್ಷಕ್ಕೆ 6,000 ದುಡ್ಡನ್ನು 3 ಕಂತಿನ ರೂಪದಲ್ಲಿ ನೀವು ಪಡಿತಾ ಇದ್ದರೆ ನೀವು ಈ ಯೋಜನೆಯಲ್ಲಿ ಅಂದರೆ ಮಾನ್ಧನ್ ಯೋಜನೆಗೆ ಪ್ರತ್ಯೇಕವಾಗಿ ಕೈಯಿಂದ ದುಡ್ಡನ್ನು ಕಟ್ಟಬೇಕಾಗಿಲ್ಲ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಲ್ಲೊಂದು ಆಯ್ಕೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬರುವ 6,000 ಹಣದಲ್ಲೇ ಈ ಪಿಂಚಣಿಯ ಕಂತು ಆಟೋಮೆಟಿಕ್ ಆಗಿ ಕಟ್ಟಾಗ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರ ಎಷ್ಟು ಒಳ್ಳೆ ದಾರಿಯನ್ನು ಮಾಡಿಕೊಟ್ಟಿದೆ ಅಂದರೆ ತಿಂಗಳ ನೀವು ಹೋಗಿ ದುಡ್ಡನ್ನು ಕಟ್ಟಬೇಕಾಗಿಲ್ಲ. ಇದೊಂದು ಸುಲಭ ದಾರಿ, ಇದನ್ನು ನೀವು ಆಯ್ಕೆಯನ್ನು ಮಾಡ್ಕೊಳ್ಬಹುದು. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.